ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನೀವು ಈಗ ಈ ವಿಡಿಯೋ ನೋಡುತ್ತಿರುವುದು ಕೇವಲ ಯಾದೃಚ್ಛಿಕವಲ್ಲ. ಇದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ದೊಡ್ಡ ಬದಲಾವಣೆಯ ಸೂಚನೆ. ನೀವು ಕಳೆದ ಕೆಲವು ಸಮಯದಿಂದ ಅನುಭವಿಸುತ್ತಿರುವ ಅಸ್ಪಷ್ಟ ಸಮಸ್ಯೆಗಳು, ಮನಸ್ಸಿನ ಗೊಂದಲ, ಹಣಕಾಸಿನ ಅಸ್ಥಿರತೆ ಇವೆಲ್ಲವೂ ಒಂದು ದೈವಿಕ ಚಕ್ರದ ಭಾಗ. ನೀವು ಹಲವು ಬಾರಿ ಯೋಚನೆ ಮಾಡಿದ್ದೀರಾ, ನನ್ನ ಜೀವನದಲ್ಲಿ ಯಾಕೆ ಎಲ್ಲವೂ ಅರ್ಧದಲ್ಲೇ ನಿಂತು ಹೋಗ್ತಾ ಇದೆ? ನಾನು ತೆಗೆದುಕೊಳ್ಳುವ ನಿರ್ಧಾರಗಳು ಕೊನೆ ಕ್ಷಣದಲ್ಲಿ ಯಾಕೆ ತಪ್ಪಾಗುತ್ತೆ? ನನ್ನ ಮೇಲೆ ಯಾರೋ ಅಡ್ಡಿ ಮಾಡುತ್ತಿರುವಂತೆ ಅನ್ನಿಸ್ತಾ ಇದೆ ಅಂತ. ಹೌದು, ನಿಮ್ಮ ಅನುಮಾನ ಸಂಪೂರ್ಣ ತಪ್ಪಲ್ಲ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಎರಡು ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಒಂದು ನಿಮ್ಮನ್ನು ಎತ್ತಿ ಹಿಡಿಯಲು ಪ್ರಯತ್ನ ಮಾಡುತ್ತಿರುವ ದೈವಶಕ್ತಿ, ಇನ್ನೊಂದು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯತ್ನಿಸುತ್ತಿರುವ ನೆಗೆಟಿವ್ ಪ್ರಭಾವ. ಕಳೆದ 3 ರಿಂದ 5 ವರ್ಷಗಳಲ್ಲಿ ನೀವು ಅನುಭವಿಸಿದ ಸಮಸ್ಯೆಗಳು ಅವು ಕೇವಲ ನಿಮ್ಮ ತಪ್ಪುಗಳಿಂದ ಬಂದದ್ದಲ್ಲ. ಕೆಲವರು ನಿಮ್ಮ ಪ್ರಗತಿಯನ್ನು ಸಹಿಸೋದಕ್ಕೆ ಆಗದೆ ನಿಮ್ಮ ವಿರುದ್ಧವಾಗಿ ಯೋಚನೆ ಮಾಡಿದ್ದಾರೆ, ನಿಮ್ಮ ಬಗ್ಗೆ ಮಾತನಾಡಿದ್ದಾರೆ, ನಿಮ್ಮ ನಿರ್ಧಾರಗಳನ್ನು ತಪ್ಪು ದಾರಿಯಲ್ಲಿ ತಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ಸುತ್ತಲಿನ ಕೆಲವರು ನಿಮ್ಮ ಸ್ನೇಹಿತರು ಅಂತ ಕಾಣಬಹುದು, ಆದರೆ ಅವರು ನಿಮ್ಮ ಯಶಸ್ಸನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನೀವು ಒಂದು ಹೆಜ್ಜೆ ಮುಂದೆ ಹೋಗಿದ್ರೆ ಅವರು ಒಳಗೆ ಕುದೀತಾ ಇರ್ತಾರೆ. ನೀವು ಗಮನಿಸಿದ್ದೀರಾ, ನೀವು ಯಾರೊಂದಿಗಾದರೂ ನಿಮ್ಮ ಯೋಚನೆಗಳನ್ನು ಹಂಚಿಕೊಂಡ ತಕ್ಷಣ ಏನೋ ಕಾರಣಕ್ಕೆ ವಿಫಲವಾಗುತ್ತೆ. ಇದು ಕೇವಲ ಕಾಕತಾಳೀಯವಲ್ಲ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಸೀಕ್ರೆಸಿ ಅನ್ನೋದು ತುಂಬ ಮುಖ್ಯ. ನೀವು ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಯಾರಿಗೂ ಹೇಳಬಾರ್ದು. ನಿಮ್ಮ ಯೋಜನೆಗಳನ್ನು ನಿಮ್ಮೊಳಗೆ ಇಟ್ಕೊಳ್ಳಿ. ನಿಮ್ಮ ಯಶಸ್ಸನ್ನು ಫಲಿತಾಂಶದ ಮೂಲಕ ಮಾತ್ರ ತೋರಿಸಿ. ಇನ್ನು ಒಂದು ದೊಡ್ಡ ಎಚ್ಚರಿಕೆ, ನಿಮ್ಮ ಹತ್ತಿರದಲ್ಲೇ ಒಬ್ಬ ವ್ಯಕ್ತಿ, ಅವನು ನಿಮ್ಮ ಮೇಲೆ ತುಂಬ ಪ್ರಭಾವ ಬೀರ್ತಾನೆ. ನೀವು ಅವನ ಮಾತುಗಳನ್ನು ನಂಬುತ್ತೀರಿ, ಆದರೆ ಅವನಲ್ಲೇ ನಿಮ್ಮ ಸಮಸ್ಯೆಗಳ ಬೀಜ ಇದೆ. ಅವನು ನಿಮ್ಮ ನಿರ್ಧಾರಗಳನ್ನು ಸಬ್ಟೈಲ್ ಆಗಿ ಬದಲಾಯಿಸ್ತಾನೆ, ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಾನೆ. ನೀವು ಅರಿಯದೆ ಅವನ ಮಾತುಗಳನ್ನು ಅನುಸರಿಸ್ತಾ ಇರ್ತೀರಿ. ಇನ್ನು ಮುಂದೆ ಯಾರ ಮಾತನ್ನು ಬ್ಲೈಂಡ್ಲಿ ಫಾಲೋ ಮಾಡಬೇಡಿ. ಮಿಥುನ ರಾಶಿಯವರೇ, ಈಗ ನಿಮ್ಮ ಜಾತಕದಲ್ಲಿ ಒಂದು ಅದ್ಭುತ ಸಮಯ ಅನ್ನೋದು ಶುರು ಆಗ್ತಾ ಇದೆ. ಮುಂದಿನ 14 ದಿನಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲವು. ಈ ಸಮಯದಲ್ಲಿ ಬುಧ ಮತ್ತು ಗುರು ಗ್ರಹಗಳ ವಿಶೇಷ ಸಂಯೋಗದಿಂದ ನಿಮ್ಮ ಬುದ್ಧಿಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುತ್ತೆ. ನೀವು ಇಷ್ಟು ದಿನ ಎದುರಿಸಿದ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರ ಕಾಣುತ್ತೆ. ಹಣದ ವಿಷಯದಲ್ಲಿ ದೊಡ್ಡ ಸುಧಾರಣೆ ಅನ್ನೋದು ಕಾಣಬಹುದು. ಅಕಸ್ಮಾತ್ ಹಣದ ಲಾಭ, ಹೊಸ ಅವಕಾಶಗಳು, ಹೊಸ ಸಂಪರ್ಕಗಳು ಎಲ್ಲವೂ ಕೂಡ ನಿಮ್ಮ ಕಡೆಗೆ ಬರುತ್ತೆ. ಆದರೆ ಈ ಸಮಯದಲ್ಲಿ ನೀವು ಒಂದು ತಪ್ಪು ಮಾಡಿದರೆ ಈ ಅವಕಾಶ ಕೈ ತಪ್ಪಬಹುದು. ಆದ್ದರಿಂದ ನಿಮಗೆ ಕೆಲವು ಮುಖ್ಯ ನಿಯಮಗಳು. ಮೊದಲನೇದು, ಯಾರ ಮೇಲೆ ಕೂಡ ಅತಿಯಾಗಿ ನಂಬಿಕೆ ಇಡಬೇಡಿ. ಎರಡನೆಯದು, ನಿಮ್ಮ ರಹಸ್ಯಗಳನ್ನು ಯಾರ ಜೊತೆ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಮೂರನೆಯದು, ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ನಾಲ್ಕನೆಯದು, ನಿಮ್ಮ ಮನಸ್ಸಿನ ಮಾತು ಕೇಳಿ. ನೀವು ಕಳೆದ ಕೆಲವು ದಿನಗಳಿಂದ ಅನುಭವಿಸುತ್ತಿರುವ ಕೆಲವು ವಿಚಿತ್ರ ಸಂಗತಿಗಳು, ಹಠಾತ್ ಭಯ, ಕೆಟ್ಟ ಕನಸುಗಳು, ಮನಸ್ಸಿನ ಅಶಾಂತಿ ಇವುಗಳೆಲ್ಲವೂ ಕೂಡ ನೀವು ಗಮನಿಸಿದ್ದೀರಾ. ಇವು ನಿಮ್ಮ ಮನಸ್ಸಿನ ಆಟ ಮಾತ್ರ ಅಲ್ಲ, ಇದು ನಿಮ್ಮ ಸುತ್ತಲಿನ ನೆಗೆಟಿವ್ ಎನರ್ಜಿ ಪರಿಣಾಮ ಆಗಿರಬಹುದು. ಆದರೆ ನೀವು ಭಯಪಡೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಈಗ ದೈವಶಕ್ತಿ ನಿಮ್ಮ ಜೊತೆ ಇದೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ನಿಮ್ಮ ಇಷ್ಟದ ದೇವರನ್ನು ಸ್ಮರಿಸಿ, ಮನೆಯಲ್ಲಿ ದೀಪ ಹಚ್ಚಿ, ಸಾಧ್ಯವಾದರೆ ಪ್ರತಿ ಬುಧವಾರ ಒಂದು ಸಣ್ಣ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿ ಇರುವ ಅಡ್ಡಿಗಳನ್ನು ನಿವಾರಿಸುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ವ್ಯಕ್ತಿ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಅವರು ನಿಮ್ಮನ್ನು ಸರಿಯಾದ ದಾರಿಗೆ ತರ್ತಾರೆ. ಆದರೆ ನೀವು ಅವರನ್ನು ಗುರುತಿಸೋದಕ್ಕೆ ನಿಮ್ಮ ಮನಸ್ಸನ್ನು ಕ್ಲಿಯರ್ ಆಗಿರಿಸಬೇಕು. ಇನ್ನೊಂದು ಮುಖ್ಯ ವಿಷಯ, ಮುಂದಿನ 10 ರಿಂದ 14 ದಿನಗಳಲ್ಲಿ ನೀವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಆ ಸಮಯದಲ್ಲಿ ಭಯ ಪಡಬೇಡಿ. ನಿಮ್ಮ ಆತ್ಮವಿಶ್ವಾಸದ ಒಂದು ಇಂಟ್ಯೂಷನ್ ಮಾತನ್ನು ನಂಬಿ, ನೀವು ದೇವರ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ನಿಮ್ಮ ಶತ್ರುಗಳು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಇನ್ನು ಮುಂದೆ ಅವರು ಸೋಲ್ತಾರೆ. ನಿಮ್ಮ ಭಾಗ್ಯ ಬಾಗಿಲು ತೆರೆಯಲಿದೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.